ಇತ್ತೀಚೆಗೆ ಒಂದು 23-24 ವಯಸ್ಸಿನ ಹುಡುಗನನ್ನ ಅವ್ರ ಕಾಕ ನನ್ನ ಕಡೆ ಕರ್ಕೊಂಡು ಬಂದ್ರು. ಅವನ ಸಮಸ್ಯೆ ಏನಂತಂದ್ರ ಅವನಿಗೆ ಬಹಳ ಲಘು ಸುಸ್ತಾಗ್ಲಿಕ್ಕತ್ತಿತ್ತು. ಕೆಲಸ ಮಾಡಕ್ ಆಸಕ್ತಿ ಬರ್ತಿರ್ಲಿಲ್ಲ, ಒಂಥರ ಮನಸ್ಸಿಗೆ ಸೊಗಸಿಲ್ಲ, ಯಾರ ಜೊತೆ ಬೆರಿಬೇಕು ಅನಿಸ್ತಿದ್ದಿಲ್ಲ, ಜೊತೆಗೊಂಥರ ಬುಗುಲು ಆತಂಕ ಆಗ್ತಿತ್ತು. ಅವ್ನು ಇನ್ನೊಂದು ವಿಷಯ ಏನ್ ಹೇಳ್ದ, ಇನ್ನು 2 ತಿಂಗಳಾಗ ನನ್ನ ಮದುವೆ ಐತ್ರಿ, ಹಿಂಗಾಗಿ ನಂಗೆ ಇನ್ನೂ ಟೆನ್ಷನ್ ಆಗತೈತಿ ಅಂತ ಹೇಳಿ. ಅವಾಗ ಅವ್ರ ಕಾಕನ್ ಹೊರಗೆ ಕಳಿಸಿ ನಾನು ಸೂಕ್ಷ್ಮವಾಗಿ ಅವ್ನು ಕೇಳಿದೆ, ಏನಾರ ವೈಯಕ್ತಿಕ ಸಮಸ್ಯೆ ಐತೇನಪ್ಪ ತಮ್ಮ ಅಂತ ಹೇಳಿ. ಅವಾಗ ಅವ ಹೇಳ್ದ, ಸಣ್ಣದಾಗ ಹೇಳ್ದ, ಹ್ಞೂನ್ರಿ, ನನ್ನ ಧಾತು ಹೊಂಟೈತಿ 6 ತಿಂಗಳಿಂದ, ಅವಾಗಿಂದ ಈ ವೀಕ್ನೆಸ್ ಇವೆಲ್ಲ ಸಮಸ್ಯೆಗಳು ಶುರುವಾಗ್ಯಾವು, ಇನ್ನೇನು ಮದುವೆ ಆಗೋದೈತಿ, ಅವಾಗ ನಾ ಹೆಂಗೆ ಸಂಸಾರ ಮಾಡ್ತೀನಿ ಅನ್ನೋ ಟೆನ್ಷನ್ ಆಗತೈತಿ ಅಂತ ಹೇಳಿ. ಗೆಳೆಯರೆ, ಈ ಸಮಸ್ಯೆಗೆ ಧಾತ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಭಾರತದಲ್ಲಿ, ಎಸ್ಪೆಷಲಿ ಗ್ರಾಮೀಣ ಭಾರತದಲ್ಲಿ ಬಹಳಷ್ಟು ಜನ ಯುವಕರು ಈ ಸಮಸ್ಯೆಯನ್ನು ಎದುರಿಸ್ತಾರೆ. ಯಾಕಂತಂದ್ರೆ ಅದಕ್ಕೊಂದು ಪುರಾತನವಾದ ಬೇಸಿಸ್ ಐತಿ. ಈ ಪುರುಷತ್ವಕ್ಕೆ ವೀರ್ಯ, ಅದಕ್ಕೆ ನಾವು ಬಹಳ ಮಹತ್ವ ಕೊಡ್ತೀವಿ. ಪುರಾತನವಾಗಿ ಏನ್ ನಂಬಿಕೆ ಐತಿ ಅಂತಂದ್ರ 1 ಹನಿ ವೀರ್ಯ ತಯಾರಾಗಕ್ಕ 40 ಹನಿ ರಕ್ತವನ್ನ ನಾವು ಬೇಯಿಸ್ತೀವಿ ಅಂತ ಹೇಳಿ. ಆದ್ರೆ ಇದಕ್ಕೆ ಯಾವುದೇ ಒಂದು ವೈಜ್ಞಾನಿಕವಾದ ತಳಹದಿ ಇಲ್ಲ. ಆಮೇಲೆ ಈ ಧಾತು ಹೋಗೋದ್ರಿಂದ ಅಥವಾ ಸಿಮನ್ ಹೋಗೋದ್ರಿಂದ ವೀಕ್ನೆಸ್ ಆಗ್ತೈತೆ ಅನ್ನೋದಕ್ಕೂ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲ. ಹಿಂಗಾಗಿ ಇದನ್ನ ನಾವು ಚಿಕಿತ್ಸೆ ಮಾಡಬಹುದು. ಇದೊಂದು ಮನಸ್ಸಿಗೆ ಸಂಬಂಧಪಟ್ಟಂತಹ, ನಂಬಿಕೆಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಈ ತರ ಸಮಸ್ಯೆ ನಿಮ್ಮಲ್ಲಿ ಯಾರಿಗಾದ್ರೂ ಇತ್ತು ಅಥವಾ ನಿಮ್ಮ ಗೊತ್ತಿರೋರು ಪರಿಚಯದವ್ರಿಗಿತ್ತು ಅಂತಂದ್ರೆ ದಯವಿಟ್ಟು ಎಕ್ಸ್ಪರ್ಟ್ ಒಪಿನಿಯನ್ನ ತಗೊಳ್ರಿ, ಈ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡ್ರಿ. ಧನ್ಯವಾದಗಳು.